ನಾನು ಜಾಯ್ನ್ ಆಗಕ್ಕಿಂತ ಮುಂಚೆ ಇದು ಆಗೋ ಜಾಯ್ನ್ ಆಗಕ್ಕಿಂತ ಮುಂಚೆ ನನ್ ಕಾಲಿಗೆ ಫ್ರಾಕ್ಚರ್ ಆಗಿತ್ತು. ಹ್ಮ್ ಫ್ರಾಕ್ಚರ್ ಅಂದ್ರೆ ರೈಟ್ ಬಲಗಾಲಿಂದ ಟೋಗೆ ಫ್ರಾಕ್ಚರ್ ಆಗಿತ್ತು. ಹಾಸ್ಪಿಟಲ್ ಅಲ್ಲಿ ಎಕ್ಸ್ರೇ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಡಾಕ್ಟರ್ ಹತ್ರ ಕೇಳಿದೆ, ಆರ್ಥೋಪೆಡಿಷನ್ಸ್ ಎಲ್ಲ ನಂಗೆ ಹ್ಮ್ ಅದು ಬ್ಯಾಂಡೇಜ್ ಎಲ್ಲ ಹಾಕಿದ್ರು. ಮತ್ತ 10 days ಟ್ಯಾಬ್ಲೆಟ್ ಮೆಡಿಸಿನ್ ಕೊಟ್ಬಿಟ್ಟು 1 month ರೆಸ್ಟ್ ತಗೊಳಿಕ್ ಹೇಳಿದ್ರು. ಹ್ಮ್ ಅವಾಗ ಲೀವ್ ಲೆಟರ್ ಬರ್ಕೊಟ್ಟೆ, ನಂದು ಲೀವ್ನು ಸ್ಯಾಂಕ್ಷನ್ ಆಯ್ತು. ಹ್ಮ್ ಯಾವ Immediately next day ಯಾವ ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು program. ನೀವು? ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು? ಸರ್ ಹಾ 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 ಓಕೆ ಓಕೆ. ಯೂಶಲಿ ನಮ್ದು ಮೋಸ್ಟ್ ಆಫ್ ದ ಟೈಮ್ ಎಮರ್ಜೆನ್ಸಿ ಡ್ಯೂಟಿನೇ ಇರುತ್ತೆ, ಹಾ ಹಾ ಕ್ರಿಟಿಕಲ್ ಕೇರ್ ಅಂಡ್ ಎಮರ್ಜೆನ್ಸಿ. ಹೌದು ಹೌದು. ಸೊ ಹಾ ನನ್ಗೆ ಫ್ರಾಕ್ಚರ್ ಆಗಿದೆ ಇಮಿಡಿಯೇಟ್ಲಿ ಲೀವ್ ಸ್ಯಾಂಕ್ಷನ್ ಆಯ್ತು. ಅಪ್ಲೈ ಮಾಡಿದೆ, ಪ್ರೋಗ್ರಾಮ್ ನೋಡಿದೆ, ಹ್ಮ್ ಇಮಿಡಿಯೇಟ್ಲಿ ಜಾಯ್ನ್ ಆದೆ. ಆಮೇಲೆ 12 days I got one more extra done, it was healed. I took medicine only for 2 days. ವಾಹ್ Second ನಾನು ಗ್ರೇಟ್. ಎಲ್ಲ ಲೀವ್ ಕ್ಯಾನ್ಸಲ್ ಮಾಡಿದೆ. ಓನ್ಲಿ 2 days I applied leave. ಹಾ 30 ಹಾ days ಹಾಕಿದ್ದು 20 days ಕ್ಯಾನ್ಸಲ್ ಮಾಡಿ ಓನ್ಲಿ 2 days ಲೀವ್ ನಾನು ತಗೊಂಡೆ ಅಷ್ಟೇ. ಗ್ರೇಟ್. ಆಮೇಲೆ ಮೆಡಿಸಿನ್ 2 days ತಗೊಂಡೆ, ಓನ್ಲಿ 2 days. ಮತ್ತೆ 12th day ಬ್ಯಾಂಡೇಜ್ ಬಿಟ್ಟು ಅವರು ಚೇಂಜ್ ಮಾಡಂತ ಹೇಳಿದ್ರು, ಎವ್ರಿ 5th day ಚೇಂಜ್ ಮಾಡಂತ. ಹಾ ಬಟ್ 5th day ಚೇಂಜ್ ಮಾಡಿದೆ, ಮತ್ತೆ ಹಾಕೊಳ್ಳಿಲ್ಲ. 12th day I got one more ಎಕ್ಸ್ರೇ ಡನ್. ಅದು ಹಾ ಎಕ್ಸ್ರೇ ಹಾ ಇದೆ, ಅದು ಟೋಟಲ್ ಹೀಲ್ ಆಗಿತ್ತು. ಓಹೋ. ಅವ್ರಿಗೆ ನಂಬಕ್ ಸಾಧ್ಯ ಇಲ್ಲ, 1 month ಕೆಳಗೆ ಹೀಲ್ ಆಗಕ್ ಸಾಧ್ಯನೇ ಇಲ್ಲ ಅಂತಿದ್ರು. ಹಾ ಬಟ್ ಹಾ ಎಕ್ಸ್ರೇ ಎವಿಡೆನ್ಸ್ ಇದೆ ನಮ್ ಕಡೆ, ಎಕ್ಸ್ರೇ ತಗೊಂಡೆ, ಇಟ್ ವಾಸ್ ಹೀಲ್ ಟೋಟಲಿ. ಸರ್ ಇನ್ನೊಂದು ಒನ್ ಮೋರ್ ಇನ್ಸಿಡೆಂಟ್. ಹ್ಮ್ ನಂಗೆ ಸಂಕಲ್ಪ ಬರೆಯೋದ್ ಮುಂಚೆ ಗೊತ್ತಿರ್ಲಿಲ್ಲ. ಹಾ ನನಗೆ 5 ವರ್ಷದಿಂದ ನಮ್ಮ ಅರಿಯರ್ಸ್ ಪೆಂಡಿಂಗ್ ಇತ್ತು. ಹ್ಮ್ ಅದ್ ಹ್ಮ್ ಮುಂಚೆ ತುಂಬಾ ಟ್ರೈ ಮಾಡಿದ್ವಿ, ಹ್ಮ್ ಅದೇನೋ ಹೆಂಗ್ ಆಗಿ ಬರ್ತಾ ಇರ್ಲಿಲ್ಲ. ಇವಾಗ ಗವರ್ಮೆಂಟ್ ಅಲ್ಲಿ ಫಂಡ್ ಇಲ್ಲ, ಬರಲ್ಲ ಅಂತ ಹೇಳಿದ್ರು. ಸೊ ಐ ಲೆಫ್ಟ್ ಇದು ಕಾನ್ಫಿಡೆನ್ಸ್ ಬಿಟ್ಬಿಟ್ಟಿದ್ವಿ, ಹೋಪ್ಸ್ ಬಿಟ್ಬಿಟ್ಟಿದ್ವಿ. ಹ್ಮ್ ಆಮೇಲೆ ನಿಮ್ದು ಸಂಕಲ್ಪ ಬರೆಯೋದು ಹೆಂಗ ಅಂತ ಹೇಳ್ಕೊಟ್ಮೇಲೆ ಐ ಸ್ಟಾರ್ಟೆಡ್ ರೈಟಿಂಗ್. ಡೈಲಿ ಐ ವಾಸ್ ರೀಡಿಂಗ್. ಹಾ ಹಾ ಬೆಳಿಗ್ಗೆ ಸಾಯಂಕಾಲ ಓದ್ತಾ ಇದ್ದೆ. 10 days ಬರ್ದೆ. 11th day ಯುಗಾದಿ ದಿವಸ ಐ ಗಾಟ್ 21 lakhs ಅರಿಯರ್ಸ್.